ನಿಮಗೆ ನಾಗಾರಾಧನೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯಿತು ಅಂತ? ಒಂದು ವೈಬ್ರೇಷನ್ ಬಂತು, ಒಂಥರ ವೈಬ್ರೇಷನ್ ಬಂತು. ಒಂದು ಸೆಕೆಂಡ್ಗೆ ಏನಾಯಿತು ಗೊತ್ತಾಗಲಿಲ್ಲ. ಯಾಕೆ ಆ ರೀತಿ ಅನುಭವ ಆಯಿತು ನಿಮಗೆ? ಈ ಮುಂಚೆ ಏನಾದರೂ ಆ ರೀತಿ ನನಗೆ ದೇವರ ಸಾನ್ನಿಧ್ಯದಲ್ಲಿ ಏನಾದರೂ ಆರತಿ ಈ ಥರ ಮಾಡಿದ್ರೆ, ಅದು ಪರ್ಟಿಕ್ಯುಲರ್ಲಿ ದೇವಿ ಟೆಂಪಲಲ್ಲಿ, ಆಮೇಲೆ ನಾಗಂದು ಇದ್ರ ಟೈಮಲ್ಲಿ ಆ ಥರ ನನಗೆ ವೈಬ್ರೇಷನ್ ಬರುತ್ತೆ. ಇದು ಮೊದಲೇನಲ್ಲ? ಮೊದಲೇನಲ್ಲ. ಯಾಕೆ ಆ ರೀತಿ ಆಗೋದು ಅಂತ ನಿಮಗೆ? ಯಾಕೆ ಅಂತ ಗೊತ್ತಿಲ್ಲ ನನಗೆ. ಏನಾಗುತ್ತೆ ನಿಮಗೆ? ನನಗೇನು ಗೊತ್ತಾಗಲ್ಲ, ಒಂದು ಸೆಕೆಂಡ್ಗೆ ಏನು ಗೊತ್ತಾಗಲ್ಲ. ಫುಲ್ ವೈಬ್ರೇಷನ್ ಬರುತ್ತೆ ಬಾಡಿ. ಆಮೇಲೆ ಅವ್ರೇನಾದರೂ ತೀರ್ಥ ಹೊಡೆದ ತಕ್ಷಣ ಶಾಂತ ಆಗ್ಬಿಡುತ್ತೆ. ಎಷ್ಟು ನಿಮಗೆ ದೇವ್ರ ಮೇಲೆ ನಂಬಿಕೆ ಅಂತ? ಬಿಕಾಸ್ ಈ ರೀತಿ ಆಗೋದು ತುಂಬ ದೇವ್ರ ಮೇಲೆ ನಂಬಿಕೆ ಇದ್ದಾಗ, ದೇವರನ್ನ ಪದೇ ಪದೇ ಪೂಜೆ ಮಾಡ್ತಿದ್ದಾಗ ಈ ರೀತಿ ಆಗೋವಂಥದ್ದು. ಹೌದು, ನನಗೆ ತುಂಬ ದೇವ್ರ ಮೇಲೆ ನಂಬಿಕೆ ಇದೆ. ನಾನು ತುಂಬ ಪೂಜೆ ಮಾಡ್ತಿದ್ದೆ ಮೊದಲು, ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಬಟ್ ತುಂಬ ಮಾಡ್ತಾ ಇದ್ದೆ. ಸೊ ಅದರಿಂದ ಇರಬಹುದೇನೋ. ಈಗ ಹೇಗಿದೆ ಮೇಡಮ್? ಅಂದರೆ ನಿಮಗೆ ಅಂದರೆ ನೀರು ಕುಡಿಸಿದ್ರು, ನಿಮಗೆ ತೀರ್ಥವನ್ನು ಕೊಟ್ಟರು, ಅವಾಗ ದೇವ್ರು ಬಂದು ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಬರೋದು, ನೀವು ಇದ್ರ ಬಗ್ಗೆ ಯಾವತ್ತಾದ್ರೂ ಯಾರ ಹತ್ರನಾದ್ರೂ ಚರ್ಚೆ ಮಾಡಿದ್ದೀರಾ? ಏನಾಗುತ್ತೆ ನನಗೆ ಈ ಥರ ಸಂದರ್ಭಗಳಲ್ಲಿ? ಅಂದರೆ ನಿಮಗೆ ಈಗ ಎಲ್ಲರೂ ಹೇಳ್ತಾರೆ ದೇವ್ರು ಬಂತು ಅಂತ ಹೇಳ್ಬಿಟ್ಟು, ದೇವ್ರು ಬರುತ್ತಾ? ಅದರ್ವೈಸ್ ಏನಾಗುತ್ತೆ ಆ ಮೂಮೆಂಟಲ್ಲಿ ಅಂತ? ಅದು ದೇವರ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲೆಲ್ಲೋ ಎಲ್ಲ ಬರಲ್ಲ. ದೇವ್ರ ಸಾನ್ನಿಧ್ಯದಲ್ಲಿ ದೇವಭೂತ ಬರೋಕ್ಕೆ ಸಾಧ್ಯ ಇಲ್ಲ. ಆ ವೈಬ್ರೇಷನ್ ಬರಬೇಕು. ಬಾಡಿ ನಮ್ಮ ಒಂದು ಅಂದರೆ ಆ ಟೈಮಲ್ಲಿ ನನ್ನನ್ನು ಒಂದು 4-5 ಜನ ಹಿಡಿದ್ರೂ ನನ್ನನ್ನು ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ ಅವರಿಗೆ. ಅಷ್ಟು ವೆಯ್ಟ್ ಇರ್ತೀನಿ ನಾನು. ಸೊ ಆದ್ದರಿಂದ ಕೇಳಿದಾಗೆಲ್ಲ ಅದು ದೇವ್ರದ್ದೊಂದು ಶಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಂಬಿದ್ದೀನಿ. ಬೇರೆ ಏನು ಎಲ್ಲೂ ಕೇಳೋದಾಗಲಿ ಮಾಡೋದಾಗಲಿ ಮಾಡಲ್ಲ. ಅದರಿಂದ ನನಗೇನು ತೊಂದರೆ ಏನೂ ಆಗಿಲ್ಲ. ಸೊ ಇಟ್ಸ್ ಓಕೆ. ಇವತ್ತು ಕನ್ನಡ ಚಿತ್ರರಂಗ ಪೂಜೆಯನ್ನು ಇಟ್ಕೊಂಡಿರುವಂಥದ್ದು. ಸೊ ಏನು ಹೇಳ್ತೀರಿ ಮೇಡಮ್? ಹೌದು, ಇದು ಏನಾಗಿದೆ ಅಂದರೆ ಸುಮಾರು ವರ್ಷದಿಂದ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಸೋಲನ್ನು ಕಾಣ್ತಾ ಇದೆ. ಯಾರೂ ಉದ್ಧಾರ ಆಗ್ತಾ ಇಲ್ಲ. ಹಾಕಿದ್ದು ಬಂಡವಾಳ ವಾಪಸ್ ಬರ್ತಾ ಇಲ್ಲ. ಕಲಾವಿದರಿಗೆ ಕೆಲಸ ಇಲ್ಲ. ತುಂಬ ಜನ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಎಲ್ಲರೂ ಇದನ್ನೇ ಡಿಪೆಂಡ್ ಆಗಿರೋದ್ರಿಂದ, ಕಲಾವಿದರಾಗಿ ಯಾರೆಲ್ಲ ಇದ್ದಾರೋ ಅವರು ಬರೀ ಕಲೆಯನ್ನೇ ನಂಬಿದ್ದಾರೆ ಹೊರತು ಬೇರೆ ಏನು ಸೈಡ್ ಬಿಸ್ನೆಸ್ ಆಗಲಿ ಯಾವುದು ಇಲ್ಲದೆ ಇರೋದ್ರಿಂದ ತುಂಬ ಜನ ತುಂಬ ಕಷ್ಟದಲ್ಲಿದ್ದಾರೆ. ಸೊ ಅದೆಲ್ಲ ಕಷ್ಟಗಳು ನಿವಾರಣೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಯೋಚನೆ ಮಾಡಿಬಿಟ್ಟು ಈ ಥರ ಒಂದು ಪೂಜೆ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ. ನಿಮ್ಮ ಮೈ ಮೇಲೆ ದೇವ್ರು ಬಂದಾಗ ನಿಮ್ಗೇನಾದರೂ ಹೇಳುವಂಥದ್ದು ಆ ಥರ ಏನಾದರೂ ಆಗುತ್ತೆ? ಅಲ್ಲ, ಮೊದಲು ಆಗ್ತಾ ಇತ್ತು. ಮೊದಲು ನಮ್ಮನೆಯಲ್ಲಿ ಅಂದರೆ ನಾನು ಏನಾಗುತ್ತೆ ಅಂದರೆ ಬೇರೆ ಕಡೆ ಎಲ್ಲ ಮಾಡಿದರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ನಮ್ಮನೆ ಕಷ್ಟಕ್ಕೆ ಮಾತ್ರ ದೇವ್ರು ನನಗೆ ಆನ್ಸರ್ ಮಾಡಲಿ ಅಂತ ಕೇಳಿದ್ದೆ. ಸೊ ನಮ್ಮನೆ ಕಷ್ಟಕ್ಕೆ ನಮ್ಮನೆಯವರು ಕೇಳ್ತಾ ಇದ್ರು. ಸೊ ಆ ಮಾತು ಬರ್ತಾ ಇತ್ತು ಅವಾಗ. ಈಗ ದರ್ಶನ್ ಅವ್ರ ಪ್ರಕರಣದ ಬಗ್ಗೆ ಹೇಳೋದಾದರೆ, ಅವರಿಗಾಗಿನೇ ಈ ಪೂಜೆನ ಇಟ್ಕೊಂಡಿರುವಂಥದ್ದು ಅನ್ನೋದು ರೀತಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ದರ್ಶನ್ ಅವರಿಗೆ ಅಂತ ಒಂದು ಸಪ್ರೇಟ್ ಆಗಿ ಅಲ್ಲ, ಇದು ಫುಲ್ ನಾನು ಹೇಳಿದ ಹಾಗೆ ನಮ್ಮ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಕಷ್ಟದಲ್ಲಿದ್ದೀವಿ ನಾವು. ಸೊ ಅವ್ರನ್ನೂ ಸೇರಿಸಿನೇ, ಯಾಕೆಂದರೆ ಈಗ ಅವ್ರದ್ದು ಗ್ರಹಗತಿಗಳು ಸರಿ ಇಲ್ಲದೆ ಇರೋದ್ರಿಂದ ಒಂದು ನಾಗಂದೊಂದು ಆಶೀರ್ವಾದ ಎಲ್ರಿಗೂ ಬೇಕಾಗಿರೋದ್ರಿಂದ ಎಲ್ರಿಗೂ ಸೇರಿನೇ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟಿ ಜ್ಯೋತಿ ರಾಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.